ಫೋರ್ತ್ ಚಾಪ್ಟರ್ ನಲ್ಲಿ ಮೋಷನ್ ಇನ್ ಎ ಪ್ಲೇನ್ ನಲ್ಲಿ ಸರ್ಕ್ಯುಲರ್ ಮೋಷನ್ ಬಗ್ಗೆ ಡಿಸ್ಕಸ್ ಮಾಡಿದ್ರು. ಅಂದ್ರೆ ಆಬ್ಜೆಕ್ಟ್ ಸರ್ಕ್ಯುಲರ್ ಮೋಷನ್ ಅಲ್ಲಿ ರೊಟೇಟ್ ಆಗ್ತಾ ಇದ್ದಾಗ ಅಲ್ಲಿ ಪಾರ್ಟಿಕಲ್ ಎಕ್ಸಿಲರೇಟ್ ಆಗುತ್ತೆ, ಅಂದ್ರೆ ಆಬ್ಜೆಕ್ಟ್ ಎಕ್ಸಿಲರೇಟ್ ವೇಗೋತ್ಕರ್ಷ ಹೊಂದುತ್ತೆ ಅಂತ ಪ್ರೂವ್ ಮಾಡಿದ್ರು. ಸೊ ದಿಸ್ ಎಕ್ಸಿಲೇಷನ್ ಈಸ್ v²r ಅಂತ ಕೂಡ ಪ್ರೂವ್ ಮಾಡಿದ್ದು. ಅಂಡ್ ದ ಡೈರೆಕ್ಷನ್ ಆಫ್ ದ ಎಕ್ಸಿಲೇಷನ್ ಈಸ್ ಟುವರ್ಡ್ ದ ಸೆಂಟರ್ ಆಫ್ ಸರ್ಕ್ಯುಲರ್ ಪಾತ್ ಅಂತ ಪ್ರೂವ್ ಆಗಿತ್ತು. ಅಂದ್ರೆ ಅಲ್ಲಿ ಪಾರ್ಟಿಕಲ್ ಎಕ್ಸಿಲರೇಟ್ ಆಗ್ತು ಅಂದ್ರೆ ಅಲ್ಲಿ ಫೋರ್ಸ್ ಇರಲೇಬೇಕು ಅಕಾರ್ಡಿಂಗ್ ಟು ನ್ಯೂಟನ್ಸ್ ಲಾ. So if net force acting on a body is 0 means its acceleration is 0. But here acceleration is v²r. Therefore, there must be a force is acting. So this force is toward the center of the circular motion. So ಹಾಗಾಗಿ ನಾವು ಫೋರ್ಸ್ ಬರೆದಾಗ F is equal to m into a. A ಅಂದ್ರೆ ಅಲ್ಲಿ ಆಗುವಂತ acceleration. This acceleration is v²r. Therefore, this force we can write as F is equal to mv²r. And this force is known as a centripetal force. Why this is centripetal force means because this force radially act toward the center of the circular path. ಅಂದ್ರೆ ಆಬ್ಜೆಕ್ಟ್ ಸರ್ಕ್ಯುಲರ್ ಪಾತ್ ನಲ್ಲಿ ರೊಟೇಟ್ ಆಗ್ತಾ ಇದ್ದಾಗ ಫೋರ್ಸ್ ನಮಗೆ ವೃತ್ತದ ಕೇಂದ್ರದೆಡೆಗೆ ಅಂದ್ರೆ ಟುವರ್ಡ್ ದ ಸೆಂಟರ್ ಆಗುತ್ತೆ. ಸೊ ಟುವರ್ಡ್ ದ ಸೆಂಟರ್ ಇದ್ರೆ ಅದಕ್ಕೆ ನಾವು ಟರ್ಮ್ ಏನ್ ಯೂಸ್ ಮಾಡಿದ್ದು ಸೆಂಟ್ರಿಪಿಟಲ್ ಅಂತ ಯೂಸ್ ಮಾಡಿದ್ದು. ಅದಕ್ಕೆ ಈ ಫೋರ್ಸ್ ಗೆ ನಾವು ಸೆಂಟ್ರಿಪಿಟಲ್ ಫೋರ್ಸ್ ಅಂತ ಕರಿತೇವೆ. The radial force acting on a particle in a circular motion is known as a centripetal force ಅಂತ ಹೇಳ್ಬೋದು. ಈಗ ಫಾರ್ ಎಕ್ಸಾಂಪಲ್ ನಾವು ಒಂದು ಕಲ್ಲಿಗೆ ದಾರ ಕಟ್ಟಿ ಸುತ್ತುತ್ತಾ ಇದ್ದಾಗ ಅಲ್ಲಿ ಸೆಂಟ್ರಿಪಿಟಲ್ ಫೋರ್ಸ್ ಯಾವುದು ಅಂದ್ರೆ ಅಲ್ಲಿ ನಮಗೆ ದಾರದ ಒಂದು ಬಿಗುಪ್ಪು ಅಂದ್ರೆ ಟೆನ್ಷನ್ ಇನ್ ದ ಸ್ಟ್ರಿಂಗ್ ಪ್ರೊವೈಡ್ ದ ಸೆಂಟ್ರಿಪಿಟಲ್ ಫೋರ್ಸ್ ಅಂತ ಹೇಳ್ಬೋದು. ಅದೇ ರೀತಿ ಆಲ್ ಪ್ಲಾನೆಟ್ಸ್ ರಿವಾಲ್ವ್ ಅರೌಂಡ್ ದ ಸನ್. ವಾಟ್ ದ ಸೆಂಟ್ರಿಪಿಟಲ್ ಫೋರ್ಸ್ ಪ್ರೊವೈಡ್ಸ್ ಮೀನ್ಸ್ ಸೊ ದೇರ್ ಇಸ್ ಅನ್ ಗ್ರಾವಿಟೇಷನಲ್ ಫೋರ್ಸ್. ಟು ಕೀಪ್ ದ ಬಾಡಿ ಇನ್ ಮೋಷನ್ ದೇರ್ ಮಸ್ಟ್ ಬಿ ಎ ಸೆಂಟ್ರಿಪಿಟಲ್ ಫೋರ್ಸ್, ಅದರ್ವೈಸ್ ದ ಬಾಡಿ ವಿಲ್ ನಾಟ್ ಮೂವ್ ಇನ್ ಎ ಸರ್ಕ್ಯುಲರ್ ಪಾತ್ ಅಂತ ಹೇಳ್ಬೋದು. ಅಂದ್ರೆ ಆಬ್ಜೆಕ್ಟ್ ಸರ್ಕ್ಯುಲರ್ ಪಾತ್ ನಲ್ಲಿ ರೊಟೇಟ್ ಆಗ್ಬೇಕಿದ್ರೆ ಅಲ್ಲಿ ನಮಗೆ ಸೆಂಟ್ರಿಪಿಟಲ್ ಫೋರ್ಸ್ ಬೇಕೇ ಬೇಕು. ಹಾಗಾಗಿ ಸಪೋಸ್ ನಾವು ಒಂದು ವೇಳೆ ಯಾವುದೇ ವೆಹಿಕಲ್ಸ್ ಸ್ಟ್ರೇಟ್ ರೋಡ್ ನಲ್ಲಿ ನಾವು ಟರ್ನಿಂಗ್ ಪಾಯಿಂಟ್ ಬಂದಾಗ ಅಂದ್ರೆ ಅಲ್ಲಿ ಪಾರ್ಟ್ ಆಫ್ ಸರ್ಕ್ಯುಲರ್ ಪಾತ್ ಆಗುತ್ತೆ. ಆ ಸರ್ಕ್ಯುಲರ್ ಪಾತ್ ಆದಾಗ ಅಲ್ಲಿ ಸೆಂಟ್ರಿಪಿಟಲ್ ಫೋರ್ಸ್ ಯಾವುದು ಅಂದ್ರೆ ಅಲ್ಲಿ ಬಾಡಿ ನಮ್ಗೆ ರೊಟೇಟ್ ಆಗ್ಬೇಕಿತ್ತಂದ್ರೆ ಯಾವ ಸೆಂಟ್ರಿಪಿಟಲ್ ಫೋರ್ಸ್ ನಿಂದ ರೊಟೇಟ್ ಆಗುತ್ತೆ ಮತ್ತೆ ಮ್ಯಾಕ್ಸಿಮಮ್ ಸ್ಪೀಡ್ ನಾವು ಎಷ್ಟು ಮೇಂಟೈನ್ ಮಾಡ್ತಾರೆ. ಈ ಫಾರ್ ಎಕ್ಸಾಂಪಲ್ ರೋಡ್ ಮೇಲೆ ನಮ್ಗೆ ಬರ್ದಿರ್ತಾರೆ ಸ್ಪೀಡ್ ಲಿಮಿಟ್ ಅನ್ನು ಮೆನ್ಷನ್ ಮಾಡಿರ್ತಾರೆ ಟರ್ನಿಂಗ್ ಪಾತ್ ನಲ್ಲಿ. ಸೊ ಯಾವ ಬೇಸಿಸ್ ಮೇಲೆ ಟರ್ನಿಂಗ್ ಪಾಯಿಂಟ್ ನಲ್ಲಿ ಅಥವಾ ಟರ್ನಿಂಗ್ ಕರ್ವ್ ನಲ್ಲಿ ಸ್ಪೀಡ್ ಲಿಮಿಟ್ ಅನ್ನು ಬರೆದಿರ್ತಾರೆ ಅಂತ ನಾವು ಡಿಸ್ಕಸ್ ಮಾಡೋಣ. ಈ ವಿಡಿಯೋದಲ್ಲಿ ನಾವು ಮೋಷನ್ ಆಫ್ ಎ ಕಾರ್ ಆನ್ ಎ ಲೆವೆಲ್ ರೋಡ್ ಬಗ್ಗೆ ನಾವು ಡಿಸ್ಕಸ್ ಮಾಡೋಣ. ಮ್ಯಾಕ್ಸಿಮಮ್ ಸ್ಪೀಡ್ ವಿ ಕ್ಯಾನ್ ಮೇಂಟೈನ್ ಆನ್ ಎ level circular track. So let me go for the derivation of that calculation of maximum speed. ಆರು ಲೆವೆಲ್ ರೋಡ್ ಸರ್ಕ್ಯುಲರ್ ಟ್ರ್ಯಾಕ್ ನಲ್ಲಿ ಎಷ್ಟು ಮ್ಯಾಕ್ಸಿಮಮ್ ಸ್ಪೀಡ್ ನಿಂದ ನಾವು ಮೇಂಟೈನ್ ಮಾಡಬಹುದು. ಸೊ ಅದ್ರ ಜೊತೆಗೆ ಸರ್ಕ್ಯುಲರ್ ಟ್ರ್ಯಾಕ್ ನಲ್ಲಿ ರೊಟೇಟ್ ಆದಾಗ ಸೊ ಅಲ್ಲಿ ಸೆಂಟ್ರಿಪಿಟಲ್ ಫೋರ್ಸ್ ಯಾವುದು, ಸೊ ಇದ್ರ ಬಗ್ಗೆ ಡಿಸ್ಕಸ್ ಮಾಡೋಣ. ಸೊ ಫಸ್ಟ್ ಕ್ವಶನ್ ಬರುತ್ತೆ, ಸಪೋಸ್ ಕಾರು ಲೆವೆಲ್ ರೋಡ್ ಮೇಲೆ ಸರ್ಕ್ಯುಲರ್ ಟ್ರ್ಯಾಕ್ ನಲ್ಲಿ ಸುತ್ತಾ ಇದ್ದಾಗ ಸೊ ಅದ್ರ ಮೇಲೆ ಎಷ್ಟು ಫೋರ್ಸ್ ಆಗುತ್ತೆ ಮೀನ್ಸ್ ಹೌ ಮೆನಿ ಫೋರ್ಸಸ್ ಆರ್ ಆಕ್ಟಿಂಗ್ ಆನ್ ದ ಕಾರ್. ಸೊ generally there are three forces are acting on the car. So one we can call as a weight of the car. So that is downward direction. Car na weight irutte m into g ante adu downward direction irutte. So second force is the normal reaction means that is normal to the surface of the body. So that is vertically upward direction. And the third is the force of friction between the tire and the road. ಅಂದ್ರೆ ಇಲ್ಲಿ ಫ್ರಿಕ್ಷನಲ್ ಫೋರ್ಸ್ ಟೈರ್ ಮತ್ತು ರೋಡ್ ಗಳ ಮಧ್ಯೆ ಇದ್ದಂತದ್ದು ಕೂಡ ಫೋರ್ಸ್ ನಮಗೆ ಅಲ್ಲಿ ಈ ಫೋರ್ಸ್ ಕೂಡ ನಮಗೆ ಇರುತ್ತೆ. ಸೊ ಟೋಟಲಿ 3 ಫೋರ್ಸಸ್ ಆದ್ರು. ಈ 3 ಫೋರ್ಸಸ್ ನಲ್ಲಿ ವರ್ಟಿಕಲ್ ಡೈರೆಕ್ಷನ್ ನಲ್ಲಿ ಕಾರು ನಮಗೆ ಎಕ್ಸಲೇಟ್ ಆಗ್ತಾ ಇರೋದಿಲ್ಲ. ದೇರ್ ಫೋರ್ ವರ್ಟಿಕಲ್ ಫೋರ್ಸ್ n ಇದೆ, ಡೌನ್ವರ್ಡ್ ಫೋರ್ಸ್ mg ಇದೆ. ಸೊ ಅಪ್ವರ್ಡ್ ಫೋರ್ಸ್ n ಅಂಡ್ ಡೌನ್ವರ್ಡ್ ಫೋರ್ಸ್ is mg ಮೀನ್ಸ್ ವಿ ಕ್ಯಾನ್ ರೈಟ್ n equal to mg ಅಂತ ಎಕ್ಸ್ಪ್ರೆಸ್ ಮಾಡಬಹುದು. ಸೊ ಇಲ್ಲಿ ನೆಕ್ಸ್ಟ್ ಈ ಕಾರು ಸರ್ಕ್ಯುಲರ್ ಟ್ರ್ಯಾಕ್ ನಲ್ಲಿ ರೊಟೇಟ್ ಆಗ್ಬೇಕಿತ್ತಂದ್ರೆ ಸೆಂಟ್ರಿಪಿಟಲ್ ಫೋರ್ಸ್ ಯಾವುದು? ಇಲ್ಲಿ ಸೆಂಟ್ರಿಪಿಟಲ್ ಫೋರ್ಸ್ ಅಂದ್ರೆ ಕಾಂಪೋನೆಂಟ್ ಆಫ್ ಕಾಂಟ್ಯಾಕ್ಟ್ ಫೋರ್ಸ್ ಅಂತ ಹೇಳ್ಬೋದು. ಕಾಂಪೋನೆಂಟ್ ಆಫ್ ಕಾಂಟ್ಯಾಕ್ಟ್ ಫೋರ್ಸ್ ಯಾವ್ದಂದ್ರೆ ಫ್ರಿಕ್ಷನಲ್ ಫೋರ್ಸ್ ಬಿಟ್ವೀನ್ ದ ಟೈರ್ ಅಂಡ್ ದ ರೋಡ್. ನಮಗೆ ರೋಡ್ ಮತ್ತು ಟೈರ್ ಗಳ ಮಧ್ಯೆ ಇದ್ದಂತ ಒಂದು ಫ್ರಿಕ್ಷನಲ್ ಫೋರ್ಸ್ ನಮಗೆ ಸೆಂಟ್ರಿಪಿಟಲ್ ಫೋರ್ಸ್ ಆಗಿ ಪ್ರೊವೈಡ್ ಆಗುತ್ತೆ. ಒಂದ್ ವೇಳೆ ಈ ಫ್ರಿಕ್ಷನ್ ಇಲ್ಲ ಅಂದ್ರೆ ಕಾರು ಸರ್ಕ್ಯುಲರ್ ಪಾತ್ ನಲ್ಲಿ ನಮ್ಗೆ ರೊಟೇಟ್ ಆಗಕ್ಕೆ ಸಾಧ್ಯ ಇಲ್ಲ. ಅಂದ್ರೆ ಈ ಫ್ರಿಕ್ಷನ್ ಇದೆ ಕಾರು ನಮ್ಗೆ ರೊಟೇಟ್ ಆಗುತ್ತೆ. ಹೀಗಾಗಿ ಎಷ್ಟು ಮ್ಯಾಕ್ಸಿಮಮ್ ಸ್ಪೀಡ್ ಮೇಂಟೈನ್ ಆಗುತ್ತೆ ಅಂತೇಳಿ ನಾವು ಈಸಿಯಾಗಿ ಕ್ಯಾಲ್ಕುಲೇಟ್ ಮಾಡ್ತೀವಿ. ದ ಸ್ಟ್ಯಾಟಿಕ್ ಫ್ರಿಕ್ಷನ್ ದಟ್ ಅಪೋಸಸ್ ದ impending motion of the car ಅಂತ ಹೇಳ್ಬೋದು. For the centripetal force say F is equal to mv²r. So this should be less than or equal to the maximum value or the limiting value of the friction ಅಂತ ಎಕ್ಸ್ಪ್ರೆಸ್ ಮಾಡ್ಬೋದು. Therefore we write it is mv²r. The maximum value of limiting friction is say it is an coefficient of static friction into normal reaction.
ಬಟ್ ಇಲ್ಲಿ ನಮ್ಗೆ ನಾರ್ಮಲ್ ರಿಯಾಕ್ಷನ್, ಸೊ ಎನ್ ವ್ಯಾಲ್ಯೂ ಈಕ್ವಲ್ ಟು ಎಂ ಇಂಟು ಜಿ ಅಂತಿದೆ. therefore we can write this mv square by r. So this value is less than or equal to mu s into m into g. Okay, on either side, left side and right side, mass is independent, therefore get cancelled. So we can write here this v square is less than or equal to, so mu s into g into r agutte. So here what is the maximum speed we can maintain? So maximum speed should be equal to under root of mu s g into r. So this is the maximum speed we can maintain on a level road. ಅಂದ್ರೆ ಒಂದು ಲೆವೆಲ್ ರೋಡ್ ಮೇಲೆ ನಾವು ಕಾರ್ ಅನ್ನು ಮ್ಯಾಕ್ಸಿಮಮ್ ಇಷ್ಟು ಸ್ಪೀಡ್ ಇಂದ ಮೇಂಟೈನ್ ಮಾಡಬಹುದು. ನಮ್ಗೆ 3 ಮಾರ್ಕ್ಸ್ ನಲ್ಲಿ ಎಕ್ಸಾಮ್ ಗೆ ಕೇಳಬಹುದು. ಅದ್ರ ಜೊತೆಗೆ ಡೆರಿವೇಶನ್ಸ್ ಮೇಲೆ ನಮ್ಗೆ ನೀಟ್ JEE ಮತ್ತು ಕರ್ನಾಟಕ CET ಎಕ್ಸಾಮ್, ಕಾಂಪಿಟೇಟಿವ್ ಎಕ್ಸಾಮ್ ನಲ್ಲಿ ಕೂಡ ಕ್ವಶನ್ಸ್ ಬರುತ್ತೆ. ಸೊ ಇಷ್ಟು ಸಿಂಪಲ್ ಆಗಿ ನಾವು ಕ್ಯಾಲ್ಕುಲೇಷನ್ ಮಾಡಬಹುದು. ಎಕ್ಸಾಮ್ ಇಂಪಾರ್ಟೆಂಟ್ ವಿಡಿಯೋಗಳಿಗಾಗಿ ನಮ್ಮ ಯೂಟ್ಯೂಬ್ ಚಾನಲ್ ಅನ್ನು ನೀವು ಫಾಲೋ ಮಾಡಿ. ಥ್ಯಾಂಕ್ ಯು ಡಿಯರ್ ಫ್ರೆಂಡ್ಸ್.